ನಾನು ತುಂಬ ಬೇಸರದಿಂದ ಈ ಪತ್ರಿಕಾಗೋಷ್ಠಿಯನ್ನ ಕರೆದು ನಿಮ್ಮಲ್ಲಿ ಮಾತಾಡ್ತಾ ಇದ್ದೀನಿ. ರಾಜ್ಯದ ಪಕ್ಷದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಯಶಸ್ವಿಯಾಗಿ ಮುಂದೆ ಬರಬೇಕು ಅಂತ ಹೇಳುವಂತಹ ಹಿತದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀನಿ. ಹಲವಾರು ಜನ ಪ್ರಶ್ನೆ ಮಾಡಬಹುದು, ಸರಿ ಮಾಡುವಂಥದ್ದು ಮಾಧ್ಯಮದ ಮುಖಾಂತರವ ಅಂತ ಹೇಳುವಂತ ಪ್ರಶ್ನೆಗಳನ್ನು ಮಾಡಬಹುದು. ಆದರೆ ಅನಿವಾರ್ಯತೆಗಳ ಸಂದರ್ಭಗಳಲ್ಲಿ ಹಲವಾರು ಸಂದರ್ಭದಲ್ಲಿ ಅದನ್ನು ಮಾಡುವಂತ ಅವಶ್ಯಕತೆಗಳಿದ್ದಾವೆ. ನಾನು ನಿನ್ನೆ ಸುಬ್ರಹ್ಮಣ್ಯದ ಸಮೀಪದ ಕಡಬದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸುಮಾರು 8 ರಿಂದ 10 ಸಾವಿರ ಜನ ಸೇರಿದ್ರು. ಸುಳ್ಯ ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ನಂಬರ್ 1 ಇರುವಂತಹ ಒಂದು ಕ್ಷೇತ್ರ ಸುಳ್ಯ ವಿಧಾನಸಭಾ ಕ್ಷೇತ್ರ. ನಾವೆಲ್ಲ ಸಮಾರಂಭ ಮುಗಿಸಿ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ವಿಧಾನಸಭಾ ಕ್ಷೇತ್ರ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾಯಕರ ಕಾರ್ಯಕರ್ತರ ದಂಡು ನನ್ನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ಬಿಡ್ಲೇ ಇಲ್ಲ ನನ್ನನ್ನ. ಸರ್, ಏನು ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿ? ನೀವೆಲ್ಲ ಹಿರಿಯರಿದ್ದೀರಿ, ನೀವು ಮಾಧ್ಯಮಗಳಿಗೆ ಹೇಳಿದ್ರಿ ನಾನು ಚುನಾವಣಾ ರಾಜಕೀಯದಿಂದ ಮಾತ್ರ ನಿವೃತ್ತಿ, ಆದರೆ ನನ್ನ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ತನ್ನ ಹಿಂದಿನ ಆ ಪರಿಸ್ಥಿತಿಗೆ ಬರಬೇಕು, ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ 3ನೇ ಟರ್ಮ್ಗೆ ಅವರು ಪ್ರಧಾನಮಂತ್ರಿ, ಅದು ಅನಿವಾರ್ಯತೆ ಈ ದೇಶಕ್ಕೆ ಅಂತ ಎಲ್ಲವನ್ನ ನೀವು ಹೇಳಿದ್ರಿ. ಆದರೆ ಎಲ್ಲಿಯೂ ಕೂಡ ಇದನ್ನ ಒಂದು ಟ್ರ್ಯಾಕಿಗೆ ತರುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಲ್ಲ ಅಂತ ಹೇಳುವಂತದ್ದನ್ನ ನನ್ನಲ್ಲಿ ಭಾರಿ ಗಂಭೀರವಾಗಿ ಪ್ರಶ್ನೆ ಮಾಡಿದ್ರು, ಭಾರಿ ಬೇಸರದಿಂದ ಪ್ರಶ್ನೆ ಮಾಡಿದ್ರು. ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರ ಆ ಮನಸ್ಸಿನ ಭಾವನೆ ಇಡೀ ರಾಜ್ಯದಲ್ಲಿರುವಂತದ್ದು. ಅವರು ನನ್ನಲ್ಲಿ ಪ್ರಶ್ನೆ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಆ ಘಟಕ ಈಗ ಹೊಸದಾಗಿ ನಾಮ ನಿರ್ದೇಶನ ಆಗಿದೆ, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಆ ಒಂದು ಪದಾಧಿಕಾರ ಪಟ್ಟಿ ಎಲ್ಲವೂ ಬಿಡುಗಡೆ ಆಗಿದೆ. ಆದರೆ ಆ ಒಂದು ರೀತಿಯಲ್ಲಿ ಪಕ್ಷದ ಆಂತರಿಕ ವ್ಯವಸ್ಥೆ ಇನ್ನೂ ಕೂಡ ಸರಿಯಾಗಲಿಲ್ಲ. ಯಾಕೆ? 1 ತಿಂಗಳಾದ್ಮೇಲೆ ಕೂಡ ಆಗ್ತಾ ಇಲ್ಲ. ಯಾಕೆ? ಡಜನ್ಗಟ್ಟಲೆ ವ್ಯಕ್ತಿಗಳು, ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಇದರ ಬಗ್ಗೆ ಕೇಂದ್ರದ ವರಿಷ್ಠರಾಗ್ಲಿ ಅಥವಾ ರಾಜ್ಯದ ಪ್ರಮುಖರಾಗ್ಲಿ ಯಾರು ಕೂಡ ಯಾವುದೇ ರೀತಿಯ ದಿಟ್ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ನಾವೆಲ್ಲ ನಡೆದದ್ದೇ ದಾರಿ ಮತ್ತು ನಮಗೆ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳುವುದರ ಮುಖಾಂತರ ನಾವೇನೋ ನಾಯಕರಾಗಿ ಹೊರಬರ್ತೀವಿ ಅಂತ ಹೇಳುವಂತ ಮಾನಸಿಕೆಯನ್ನು ಹುಟ್ಟು ಹಾಕಿದನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ಕಾಂಗ್ರೆಸ್ಸಿಗರಿಗೆ ಯಾರು ಇವತ್ತು ನಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇಶ್ಯೂಗಳನ್ನು ಕೊಡುವಂತವರು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೂ ಇವತ್ತು ಒಂದು ರೀತಿಯಲ್ಲಿ ಎಷ್ಟು ಕುಲಗೆಟ್ಟಿದೆ ಅಂತ ಹೇಳಿದ್ರೆ, ಇಷ್ಟು ಕುಲಗೆಟ್ಟಂತ ಒಂದು ಆಡಳಿತ ಇದ್ದದನ್ನ ನಾವು ಕರ್ನಾಟಕದ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ನೋಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನೆಲ್ಲ ಒಟ್ಟಾಗಿ ಎದುರಿಸಿದ್ರೆ ಯಾವೊಬ್ಬ ಮಂತ್ರಿ, ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಅವರ ಕಚೇರಿಯಿಂದ, ಅವರ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಜನಾಂದೋಲನಗಳನ್ನು ಮಾಡಬಹುದು ಇವತ್ತು. ಆದರೆ ನಮ್ಮ ಆಂತರಿಕ ಗೊಂದಲಗಳು ಯಾವ ಭಾಗಕ್ಕೆ ಹೋದ್ರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮಾಡಲಿಕ್ಕಾಗದಂತ ಆ ಒಂದು ಮಾನಸಿಕತೆ ನಮ್ಮ ಕಾರ್ಯಕರ್ತರಿಗೆ ಬಂದಿರುವಂತದ್ದು. ಒಬ್ಬ ಕಾರ್ಯಕರ್ತ ಕೇಳಿಯೇ ಬಿಟ್ಟ, ವಿಕಸಿತ ಭಾರತ ಇದರ ಬಗ್ಗೆ ಭಾರಿ ದೊಡ್ಡ ಪ್ರಚಾರಗಳನ್ನ ಮತ್ತೊಂದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಆ ಕಟ್ಟ ಕಡೆಯ ಮನುಷ್ಯರಿಗೆ ಕೂಡ ಅವನ ಸ್ವಾಭಿಮಾನದ ಬದುಕು, ಸ್ವಂತಿಕೆಯ ಬದುಕನ್ನು ಮಾಡುವಂತದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಂತ ಬೇರೆ ಬೇರೆ ಯೋಜನೆಗಳನ್ನು ತಲುಪಿಸುವಂತ ಆ ಕಾರ್ಯಕ್ರಮಗಳನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಕರ್ನಾಟಕದ ವಿಕಸಿತ ಬಿಜೆಪಿಯ ಬಗ್ಗೆ ನೀವೇನು ಆಲೋಚನೆ ಮಾಡೋದಿಲ್ವಾ? ವಿಕಸಿತ ಭಾರತದ ಬಗ್ಗೆ ಮೋದಿ ತಗೊಂಡಂತ ಆ ಕೆಲಸ ಕಾರ್ಯಗಳು
ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನೇತಾರ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ನೇತಾರಾಗಿ ಮೂಡಿ ಬಂದಿದ್ದಾನೆ. ಆದರೆ ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮ ಭಾಗದಲ್ಲಿ ಕೂಡ ನಮ್ಮ ಸಂಘಟನೆಯನ್ನು ಬೆಳೆಸುವಂತದ್ರಲ್ಲಿ ನಾವು ವಿಫಲರಾಗ್ತೇವೆ, ಯಾಕಿದನ್ನು ನೀವು ಮಾಡ್ತಾ ಇಲ್ಲ ಅಂತ ಹೇಳುವಂತ ಮಾತನ್ನು ಕೇಳಿ ನನಗೆ ಅನಿಸ್ತಾ ಇರುವಂತದ್ದು, ಪಕ್ಷದ ಪ್ರಮುಖರೇ ಬಾಯಿಗೆ ಬಂದಾಗೆ ಮಾತಾಡುವವರು ಬಾಯಿಗೆ ಬೀಗ ಹಾಕುವಂತ ಅನಿವಾರ್ಯತೆ ಇದೆ. ಸದಾನಂದ ಗೌಡನೇ ಆಗಲಿ, ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳುವಂಥದ್ದು ನಿಜ. ಆದರೆ ನನ್ನ ಪಕ್ಷದ ಬಗ್ಗೆ ನಾನು ಹಿಂದಿಗಿಂತಲೂ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳುವಂತ ಆ ಮನೋಭಾವವನ್ನು ಮಾಡಿಕೊಂಡಂತ ನನಗೆ ಅನ್ನಿಸ್ತಾ ಇದೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಪಕ್ಷದ ಚಟುವಟಿಕೆಗಳನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡೋದು, ಯಾವುದೇ ರೀತಿಯಲ್ಲಿ ಕೂಡ ಅಶಿಸ್ತು ಅಂತ ಗೊತ್ತಿದ್ರೂ ಕೂಡ ಆ ಅಶಿಸ್ತಿನ ಹಾದಿಯಲ್ಲೇ ಹೋಗುವಂತ ರೀತಿಯಲ್ಲಿ ಮಾತಾಡುವಂಥದ್ದು, ಮತ್ತು ಅಶಿಸ್ತು ಮಾಡಿದ್ರೂ ಕೂಡ ಇದರ ಬಗ್ಗೆ ಯಾವುದೇ ಒಂದು ರೀತಿಯಲ್ಲಿ ಎಲ್ಲಿಂದಲೂ ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ನಮ್ಮ ನಾಯಕರುಗಳಿಗೆ ಯಾರಿಗೂ ಕೂಡ ಇವತ್ತು ಆ ತಾಕತ್ತೇ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳುವಂತ ವ್ಯವಸ್ಥೆಗಳನ್ನು ಬಿಂಬಿಸಿರುವಂಥದ್ದು, ಇದು ತುಂಬಾ ತುಂಬಾ ನಿಜವಾಗಿಯೂ ಕೂಡ ಭಾರಿ ದೊಡ್ಡ ರೀತಿಯ ಒಂದು ಪರಿಣಾಮ ನಮ್ಮ ಪಕ್ಷದ ರಾಜ್ಯ ಪಕ್ಷದ ಮೇಲೆ ಬೀರ್ತದೆ. ಹೊಸ ಅಧ್ಯಕ್ಷರು ಬಂದರೆ, ಹೊಸ ವಿರೋಧ ಪಕ್ಷದ ನಾಯಕ ಆಗಿದೆ, ಹೊಸ ಸಂಘಟನೆಗೆ ಬೇಕಾದಂತ ತಂಡವನ್ನು ರಚನೆ ಮಾಡಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ತಂಡದ ಬಗ್ಗೆ ಮಾತಾಡುವಂಥದ್ದು, ನಮ್ಮ ಸರ್ಕಾರ ನಿಜ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ರಾಜ್ಯದ ಹಲವಾರು ವಿಚಾರಗಳಲ್ಲಿ ಹಿನ್ನಡೆ ಆದ್ದು ನಮಗೆ ಯಾಕೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಒಬ್ಬ ಕಾರ್ಯಕರ್ತ ಕೇಳಿಬಿಟ್ಟ ನನ್ನಲ್ಲಿ, ಸರ್, ಪ್ರತಿ ಸತಿ ಚುನಾವಣೆ ನಡೆದ ಮೇಲೆ ರಾಜ್ಯದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆದ್ಮೇಲೆ ಒಂದು ರೀತಿಯ ಆತ್ಮಾವಲೋಕನ ಸಭೆ ಅಂತ ಮಾಡ್ತೀರಿ, ಎಲ್ಲಿ ನಾವು ತಪ್ಪಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಎಲ್ಲಿ ಅದನ್ನ ಮತ್ತೆ ರೆಕ್ಟಿಫೈ ಮಾಡಬೇಕು ಅಂತ ಹೇಳುವಂತ ಕೆಲಸ ಮಾಡಿದ್ದೇವೆ. ನೀವೇನಾದ್ರು ಮಾಡಿದ್ದೀರಾ ಸರ್? ರಾಜ್ಯದಲ್ಲಿ ನೀವೇನಾದ್ರು ಮಾಡಿದ್ದೀರಾ? ನೀವು ಎಲ್ಲದರಲ್ಲಿ ಇದ್ದೀರಿ, ನೀವು ಕೋರ್ ಕಮಿಟಿಯಲ್ಲಿ ಇದ್ದೀರಿ, ಏನು ಬಂತು ಸರ್ ಅದರಿಂದ? ಯಾವುದೆಲ್ಲ ಸರ್ ನಾವು ತಪ್ಪಿದಂತ ಹೇಳುವಂತದ್ದನ್ನು ಒಬ್ಬ ಕಾರ್ಯಕರ್ತ ಕೇಳುವಂತ ಪರಿಸ್ಥಿತಿಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಘಟಕ ಬಂದಿದೆ ಅಂತ ಹೇಳಿದ್ರೆ ಪ್ರಾಯಶಃ ಇದಕ್ಕೆ ಆದಷ್ಟು ಶೀಘ್ರ ಉತ್ತರವನ್ನು ಕಂಡುಕೊಳ್ಳದಿದ್ರೆ ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ಚುನಾವಣೆಯಲ್ಲಿ ಯಶಸ್ವಿ ಆಗಿದ್ದೇವೋ ಅದೇ ಎಲ್ಲ ರಿಪೀಟ್ ಕರ್ನಾಟಕದಲ್ಲಿ ಆಗ್ತದೆ ಅಂತ ಹೇಳಿ ಎಲ್ಲಾಂದ್ರೆ ನಾವು ತಿಳಿದ್ರೆ ಅದು ಖಂಡಿತವಾಗಿಯೂ ಸರಿಯಲ್ಲ ಅಂತ ಹೇಳುವಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಯಾಕೆಂದ್ರೆ ಕಾರ್ಯಕರ್ತರಿಗೆ ನೋವಾಗಿದೆ, ಕಾರ್ಯಕರ್ತರ ಮನಸ್ಸಿಗೆ ಬೇಕಾದಂತ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸ್ಲೋಗನ್. ಆದರೆ ಎ ಪಾರ್ಟಿ ವಿತ್ ಡಿಫರೆನ್ಸಸ್ ಅಂತ ಹೇಳಿ ಕರ್ನಾಟಕದ ಬಿಜೆಪಿ ಆಗಿದೆ ಅಲ್ಲ. ಎ ಪಾರ್ಟಿ ವಿತ್ ಡಿಫರೆನ್ಸಸ್ ಇದನ್ನು ಸೆಟ್ರೈಟ್ ಮಾಡುವಂತ ಪ್ರಯತ್ನ ನಮ್ಮ ಯಾವುದೇ ನಾಯಕರು ಮಾಡಲಿಲ್ಲ, ಯಾವುದೇ ಸಂದರ್ಭದಲ್ಲಿ ಮಾಡಲಿಲ್ಲ. ನನ್ನಲ್ಲಿ ಪ್ರಶ್ನೆ ಕೇಳಿದ್ರು, ಕೇಂದ್ರದ ನಾಯಕರು ಬಂದು ನಿಮ್ಮನ್ನೆಲ್ಲ ಕೂತ್ಕೊಳಿಸಿ ಮಾತಾಡಿದ್ರ ಅಂತ ಕೇಳಿದ್ರು. ಏನು ಉತ್ತರ ಕೊಡ್ಲಿ ನಾನು ಹೇಳಿ? ನಾನು ಹೇಳಿದೆ, ಇಲ್ಲ, ಬಂದಿಲ್ಲ. ನಾವು ಅವರಲ್ಲಿ ವಿನಂತಿ ಮಾಡಿದ್ದೇವೆ, ಹೊಸ ಟೀಮ್ ಆಗಲಿ ಆಮೇಲೆ ಬರ್ತೇನೆ ಅಂತ ಹೇಳುವಂಥದ್ದು. ಇಲ್ಲ ಸರ್, ಬರುವುದಿದ್ರೆ 1 ತಿಂಗಳಾಯ್ತು, ಹೊಸ ಅಧ್ಯಕ್ಷರಾಗಿ ಟೀಮ್ಗಳು ಈಗಾಗಲೇ ಬಂದಾದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಲಿಲ್ಲ. ಆಯ್ತು, ಹೊಸ ಟೀಮ್ ಮಾಡುವಾಗ ನಿಮ್ಮಲ್ಲಿ ಸಮಾಲೋಚನೆ ಮಾಡಿದಾರ ಅಂತ ಕೇಳಿದ್ರು. ಹೊಸ ಟೀಮ್ಗಳನ್ನು ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಇರುವಂತದ್ದು. ಅಧ್ಯಕ್ಷರಿಗೆ ನಮ್ಮ ಸಂವಿಧಾನದಲ್ಲಿ ಅವರ ಟೀಮ್ ಅನ್ನು ಮಾಡುವಂತ ವ್ಯವಸ್ಥೆಗಳು ಹೇಗೆ ಮುಂದೆ ಹೋಗಬೇಕಂತ ಇರುವಂತದ್ದು. ಆದರೂ ರಾಜಕಾರಣದಲ್ಲಿ ಆ ಟೀಮ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ಸಮಾಲೋಚನೆ ಮಾಡುವಂತ ಅವಶ್ಯಕತೆ ಇರುತ್ತವೆ. ಎಲ್ಲಿ ಏನು ಸೂಕ್ತ ಅಂತ ಹೇಳುವಂತ ಈ ವಿಚಾರಗಳಿರ್ತವೆ. ಇದನ್ನು ಕೂಡ ಮಾಡಲಿಲ್ಲ ಅಲ್ವಾ ಅಂತ ಹೇಳುವಂತ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.